ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಇದು ಹಾರ್ಟ್ ಅಟ್ಯಾಕ್ ಆಗುವಂತ ಸ್ಟೋರಿ. ಹೈಕಮಾಂಡ್ ಕೊಟ್ಟಿರೋ ಸೂಚನೆ ಏನ್ ಗೊತ್ತಾ? ಹೈಕಮಾಂಡ್ ಸೂಚನೆ ತಿಳಿಸಿ ಸಿದ್ದರಾಮಯ್ಯ ಆಗಿದ್ದಾರೆ ಕೆಂಡಾಮಂಡಲ. ಆಪ್ಷನ್ ಬಿ ಮರೆ ಹೋದ ಕಾಂಗ್ರೆಸ್ ಹೈಕಮಾಂಡ್. ಎಸ್, ಇದು ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಹಾರ್ಟ್ ಅಟ್ಯಾಕ್ ಆಗುವಂತ ಸ್ಟೋರಿ. ಹೈಕಮಾಂಡ್ ಕೊಟ್ಟಿರೋ ಸೂಚನೆ ಏನ್ ಗೊತ್ತಾ? ಹೈಕಮಾಂಡ್ ಸೂಚನೆ ತಿಳಿಸಿ ಸಿದ್ದರಾಮಯ್ಯ ಕೆಂಡಾಮಂಡಲ. ಆಪ್ಷನ್ ಬಿ ಮೊರೆ ಹೋದ ಕಾಂಗ್ರೆಸ್ ಹೈಕಮಾಂಡ್. ಹಾಗಾದ್ರೆ ಕಾಂಗ್ರೆಸ್ನ ಪ್ಲಾನ್ ಬಿ ಏನು ಅಂತ ಗೊತ್ತಾ? ಫ್ರೀಡಂ ಟಿವಿ ಬಿಚ್ಚಿಡಲಿದೆ ಹೈಕಮಾಂಡ್ ನ ಬಿ ಪ್ಲಾನ್. ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಆಗ್ತಾ ಇದೆ ಈಗೊಂದು ಶಾಕಿಂಗ್ ನ್ಯೂಸ್. ಹಾರ್ಟ್ ಅಟ್ಯಾಕ್ ಆಗುವಂತ ಸ್ಟೋರಿ ಇದು. ಹೈಕಮಾಂಡ್ ಸೂಚನೆ ಕೊಟ್ಟಿರೋದು ಏನು ಅನ್ನೋ ವಿಚಾರ ಗೊತ್ತಾ? ಹೈಕಮಾಂಡ್ ಸೂಚನೆ ತಿಳಿಸಿ ಸಿದ್ದರಾಮಯ್ಯ ಕಂಪ್ಲೀಟ್ ಕೆಂಡಾಮಂಡಲ. ಆಪ್ಷನ್ ಬಿ ಮೊರೆ ಹೋದ ಕಾಂಗ್ರೆಸ್ ಹೈಕಮಾಂಡ್. ಹಾಗಾದ್ರೆ ಕಾಂಗ್ರೆಸ್ನ ಪ್ಲಾನ್ ಬಿ ಏನಿದೆ? ಫ್ರೀಡಂ ಟಿವಿ ಬಿಚ್ಚಿಡಲಿದೆ ಹೈಕಮಾಂಡ್ ನ ಬಿ ಪ್ಲಾನ್. ಎಸ್, ಮೊನ್ನೆ ಸಭೆ ನಂತರ ನಡೆದಿದೆ ಮತ್ತೊಂದು ಸಭೆ. ಇತ್ತೀಚೆಗೆ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಸಭೆ ನಡೆದಿರುತ್ತೆ. ಈ ಸಭೆಯಲ್ಲಿ ಭಾಗವಹಿಸಿದ್ದ ರಾಹುಲ್ ಗಾಂಧಿ ಹಾಗೂ ಇತ್ತೀಚೆಗಷ್ಟೇ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಒಂದು ಸಭೆ ನಡೆದಿರುತ್ತೆ. ಈ ಸಭೆಯಲ್ಲಿ ಭಾಗವಹಿಸಿದ್ದ ರಾಹುಲ್ ಗಾಂಧಿ ಹಾಗೂ ಕೆಸಿ ವೇಣುಗೋಪಾಲ್ ಈ ಸಭೆಗೆ ಸಾಕ್ಷಿಯಾಗಿದ್ದು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ರಾಜ್ಯದಿಂದ ಹೊರ ಹೋಗಿದ್ರು ಹಲವು ಸಚಿವರು. ರಾಜ್ಯದಿಂದ ಅನೇಕ ಸಚಿವರು ಈ ಡೆಲ್ಲಿಯ ಮೀಟಿಂಗ್ಗೆ ಹೋಗಿರುವಂತದ್ದು. ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಮುಂದಾಳತ್ವ ತೆಗೆದುಕೊಂಡಿದ್ದು ಡಿಕೆ ಶಿವಕುಮಾರ್. ಇತ್ತೀಚೆಗೆ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಸಭೆ ನಡೆದಿರುತ್ತೆ. ಈ ಸಭೆಯಲ್ಲಿ ಭಾಗವಹಿಸಿದ್ರು ರಾಹುಲ್ ಗಾಂಧಿ ಹಾಗೂ ಕೆಸಿ ವೇಣುಗೋಪಾಲ್. ಈ ಸಭೆಗೆ ಸಾಕ್ಷಿಯಾಗಿದ್ದು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ರಾಜ್ಯದಿಂದ ಅನೇಕ ಸಚಿವರು ಕೂಡ ಹೋಗಿದ್ರು. ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಮುಂದಾಳತ್ವ ತೆಗೆದುಕೊಂಡಿದ್ದು ಡಿಕೆ ಶಿವಕುಮಾರ್. ಪ್ರಿಯಾಂಕಾ ಖರ್ಗೆ, ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಸಚಿವರು ದೆಹಲಿಯಲ್ಲಿ ಬೀಡು. ಸಭೆ ನಂತರ ನಾವೆಲ್ಲ ಸಿಎಂ ಬೆಂಬಲಕ್ಕೆ ಇದ್ದೇವೆ ಅಂತ ಹೇಳಿಕೆ ಕೊಟ್ಟಿರುವಂತದ್ದು. ಆದ್ರೆ ಈ ಸಭೆ ನಂತರ ಆಗಿದ್ದೇ ಸ್ಪೆಷಲ್ ಸ್ಟೋರಿ. ಈ ಸಭೆ ನಂತರ ನಡೆದ ಎರಡನೇ ಸಭೆ ಬಗ್ಗೆ ನಿಮಗೆ ಗೊತ್ತಾ? ಫ್ರೀಡಂ ಟಿವಿ ಬಿಚ್ಚಿಡಲಿದೆ ಪ್ಲಾನ್ ಬಿ ಸ್ಟೋರಿ. ಮೊನ್ನೆ ಸಭೆ ನಂತರ ಒಂದು ಸಭೆ ಆದ್ಮೇಲೆ ಮತ್ತೊಂದು ಸಭೆ ಕೂಡ ನಡೆಯುತ್ತೆ ಅಲ್ಲಿ. ಇತ್ತೀಚೆಗೆ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಒಂದು ಸಭೆ ನಡೆದಿರುತ್ತೆ. ಈ ಸಭೆಯಲ್ಲಿ ರಾಹುಲ್ ಗಾಂಧಿ ಕೂಡ ಭಾಗವಹಿಸಿರ್ತಾರೆ. ಮೊನ್ನೆ ಅಷ್ಟೇ ದೆಹಲಿಯಲ್ಲಿ ಸಭೆ ನಡೆದಿರುತ್ತೆ. ಈ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಮತ್ತೆ ಕರ್ನಾಟಕ ರಾಜ್ಯದ ಉಸ್ತುವಾರಿ ಸಚಿವರಾದ ರಣದೀಪ್ ಸಿಂಗ್ ಸುರ್ಜೇವಾಲಾ, ರಾಜ್ಯದಿಂದ ಡಿಕೆ ಶಿವಕುಮಾರ್ ಎಲ್ಲರೂ ಹೋಗಿರ್ತಾರೆ. ಆದ್ರೆ ಇಲ್ಲಿ ಆಗಿರೋದೇ ಒಂದು ದೊಡ್ಡ ಟ್ವಿಸ್ಟ್. ಏನದು ಅನ್ನೋದನ್ನ ನಿಮ್ಮ ಫ್ರೀಡಂ ಟಿವಿ ನಿಮ್ಮ ಮುಂದೆ ಬಿಚ್ಚಿಡಲಿದೆ. ಪ್ಲಾನ್ ಎ ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಸಹಮತ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಆಗಿರುವಂತದ್ದೇ ಒಂದು ದೊಡ್ಡ ಟ್ವಿಸ್ಟ್. ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಮುಂದಾಳತ್ವ ತೆಗೆದುಕೊಂಡಿರ್ತಾರೆ ಡಿಕೆ ಶಿವಕುಮಾರ್. ಪ್ರಿಯಾಂಕಾ ಖರ್ಗೆ, ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ಸಚಿವರು ದೆಹಲಿಗೆ ಹೋಗಿರ್ತಾರೆ, ಮೀಟಿಂಗ್ ಮಾಡಿರ್ತಾರೆ. ಈ ಸಭೆ ನಡೆದ ನಂತರ ನಾವೆಲ್ಲ ಸಿಎಂ ಬೆಂಬಲಕ್ಕೆ ಇದ್ದೇವೆ ಅಂತ ಹೇಳಿಕೆ ಕೂಡ ಕೊಟ್ಟಿರ್ತಾರೆ.
ಆದರೆ ಈ ಸಭೆ ನಂತರ ಆಗಿದ್ದೇ ಒಂದು ವಿಶೇಷವಾದ ಸ್ಟೋರಿ. ಈ ಸಭೆ ನಂತರ ನಡೆದಿರತಕ್ಕಂತಹ ಎರಡನೇ ಸಭೆ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? ಫ್ರೀಡಮ್ ಟಿವಿ ಬಿಚ್ಚಿಡಲಿದೆ ಪ್ಲಾನ್ ಬಿ ಸ್ಟೋರಿ. ಇನ್ನೇನು ನಿಮ್ಮ ಮುಂದೆ. ಹಾಗಾದ್ರೆ ಸುರ್ಜೇವಾಲಾ ಸಭೆಯಲ್ಲಿ ಏನ್ ಹೇಳಿದ್ರು ಅವತ್ತು? ಕೇಳೋಣ ಬನ್ನಿ. ನಮಸ್ಕಾರ ಫ್ರೆಂಡ್ಸ್. Honorable Congress President, Honorable Leader of Opposition Lok Sabha, Kharge Sahab and Rahul ji had a detailed interaction today along with General Secretary Organization Mr. Venu Gopal, with the Chief Minister of Karnataka, PCC President and Deputy Chief Minister of Karnataka. Rahul ji and Kharge Sahab also met up with our senior most ministers, some of whom are present here today. The current political situation in the state of Karnataka was discussed in detail. Chief Minister and PCC President cum Deputy Chief Minister briefed the Congress President and Leader of Opposition, Rahul ji, on how a systematic and designed assault has been unleashed through a office of a puppet governor by the BJP and the Janata Dal as part of their sinister conspiracy and design to destabilize an elected government. Frustrated by a decimating defeat, Prime Minister, Home Minister and the entire BJP leadership are now hiding behind a ragdoll governor to attack the Congress government of Karnataka. This is not an attempt to dislodge or destabilize the Congress government of Karnataka, but in truth, as the Chief Minister and Deputy Chief Minister also said, and all of us in the AICC are aware of, this is a sinister design to attack the 5 Congress guarantees. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.